7 ಗಂಟೆ ಆಗಿದೆ, ಯಾರು ಕೂಡ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ, ಓಕೆ, ಬೆಳ್ತಂಗಡಿ ತಾಲೂಕು. ನೇತ್ರಾವತಿ ಹುಟ್ಟುವ ಜಾಗ, ಈ ಊರಲ್ಲಿ ನೇತ್ರಾವತಿ ಹುಟ್ಟುತ್ತೆ. ಬೆಳಗಿಂದ ಎಲ್ಲೂ ಸಿಕ್ಕಿರ್ಲಿಲ್ಲ, ಕಚ್ಕೊಂಡ್ಬಿಟ್ಟಿತ್ತು. ಇಲ್ಲ ಸರ್, ಎಷ್ಟೊತ್ತಿಗೆ ಬಂದು ಇರುತ್ತೆ. ಹೌದಾ? ಹೋಗ್ಲೇಬೇಕಂದ್ರೆ ರಾತ್ರಿ 8 ಗಂಟೆಗಾರು ಕರ್ಕೊಂಡು ಹೋಗ್ತಾರೆ ಬಿಡ. ಓಕೆ, ದೂರದಿಂದ ಬಂದವ್ರಿಗೆ. ಓಕೆ, ಸ್ಟ್ಯಾಂಡ್ ಅಂತೂ ತಂದಿಲ್ಲ, ಸ್ಟಿಕ್ನ ಯೂಸ್ ಮಾಡೋಣ. ಮೊಬೈಲ್ ಬ್ರಹ್ಮಾನಂದ ಓಂಕಾರ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಿಕ್ಕಿ ಆ್ಯಂಡ್ ವೆಲ್ಸ್. ನಾನು ಇವತ್ತು ಬಂದಿರೋ ಪ್ಲೇಸ್ ಬಂದು ನೇತ್ರಾವತಿ ಪಕ್ಕ ಇರೋ ಎಳ್ನೀರು ಫಾಲ್ಸ್. ಬೆಳಗ್ಗೆ 6:30 7 ಗಂಟೆ ಆಗಿದೆ. ಸೋಲೋ ಟ್ರಿಪ್ ಅಂತ ಒಬ್ಬನೇ ಬಂದುಬಿಟ್ಟಿದ್ದೀನಿ. ಥರ ಫುಲ್ಲು ಪೀಸ್ಫುಲ್ ಆಗಿದೆ, ಯಾರೂ ಇಲ್ಲ. ವೀಕೆಂಡ್ ಆಗಿದ್ರೂ ಜನ ಇಲ್ದಿದ್ದು ಒಂಥರ ಫುಲ್ಲು ನೆಮ್ಮದಿ ಅನ್ನಿಸ್ತಾ ಇದೆ. ವಾವ್, ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ, ಮಸ್ತಿದೆ. ಹತ್ರ ಹೋಗ್ತಾ ಫಾಲ್ಸ್ ಸೌಂಡ್ ಕೇಳಿಸ್ತಿದೆ, ಒಂಥರ ಎಕ್ಸೈಟಿಂಗ್ ಆಗಿದೆ ನೋಡಿ. ವಾವ್, ಇಲ್ಲೇನಾದ್ರು ಒಬ್ಬನೇ ಇದ್ದಾಗ ಕರಡಿನ ಚಿಪ್ಪನ ಬಂದರೆ ಏನು ಮಾಡೋದು? ಬಾಯಿ ಬಡ್ಕೊಂಡ್ರು ಯಾರಿಗೂ ಕೇಳಿಸಲ್ಲ. ವಾವ್, ವಾಟರ್ ಫ್ಲೋ ಇದೆ ಬ್ರೋ. ವಾವ್, ಸೀರಿಯಸ್ಲಿ ನಾನು ಒಬ್ಬನೇ ಇದುವರೆಗೂ ಬಂದ್ಬಿಟ್ಟಿದ್ದೀನಿ. ಸೊ ಮುಗೀತು, ಎಳ್ನೀರು ಫಾಲ್ಸ್ ನೋಡಿದ್ದು. ಎಳ್ನೀರು ಫಾಲ್ಸ್ ವ್ಯೂ ಇದೆ. ಕೆಳಗಡೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋಕೆ ಏನಾದ್ರು ಸಿಗುತ್ತಾ ನೋಡೋಣ. ಇಲ್ಲಿ ಒಬ್ಬರು ಮನೆ ಸಿಗುತ್ತೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಇಲ್ಲಿ ಟಿಕೆಟ್ ಥರ ಅವರಿಗೆ ಏನೋ ಪೇ ಮಾಡಿ 50 ರೂಪೀಸ್ ತಗೊತಾರೆ ಒಬ್ಬರಿಗೆ. ಜನ ಎಲ್ಲ ಯೂಶ್ವಲಿ 7 ಮೇಲೆ ಬರ್ತಾರಂತ ವೀಕೆಂಡ್ಸಲ್ಲಿ. ವೀಕ್ ಡೇಸಲ್ಲಿ ಖಾಲಿ ಇರುತ್ತಂತ. ಬಟ್ ನಾನು ಬಂದಿರೋ ಟೈಮಿಂಗಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ, ಅದೇ ನನ್ನ ಪುಣ್ಯ. ಓಕೆ, ಎಳ್ನೀರು ಫಾಲ್ಸ್ ಒಂದು ನೋಡಿದ್ದಾಯಿತು. ಪಕ್ಕದಲ್ಲಿ ಇನ್ನೊಂದು ಕೆಳಗಡೆ ನೀರಲ್ಲಿ ಆಟ ಆಡೋದಕ್ಕೆಲ್ಲ ಇದೆ ಅಂತ. ಒಬ್ಬನೇ ಬಂದಿರೋ ಕಾರಣ ನಾನು ಆಟ ಆಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಬ್ಬನೇ ಏನೂ ಆಟ ಆಡೋಕ್ಕಾಗುತ್ತೆ, ಫ್ರೆಂಡ್ಸ್ ಜೊತೆ ಬಂದರೆ ಅಟ್ಲೀಸ್ಟ್ ಆಟ ಆಡ್ಬೋದು. ಇವರು ಅವಾಗಲೇ ಹೇಳ್ದಂಗೆ ಪಾಪ ಒಬ್ಬರೇ ಬಂದಿದ್ದೀರಾ ಅಂತ ಮಾತಾಡಿಸಿ ನೀರಲ್ಲಿ ಆಟ ಆಡೋದಕ್ಕೆ ಒಳ್ಳೆ ಜಾಗ ಇದೆ ಅಂತ ಹೇಳಿದ್ರು. ಒಬ್ಬನೇ ಆಟ ಆಡೋಕ್ಕೆ ಬೇಜಾರಿದ್ರು, ಫ್ರೆಶ್ ಅಪ್ ಆಗೋ ನೆಪದಲ್ಲಾದ್ರೂ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಸರ್, ಈ ಪ್ಲೇಸಲ್ಲಿ ಯಾವಾಗಿಂದ ಇದ್ದೀರಾ ನೀವು? ಸರ್, ನಾವು ಹುಟ್ಟಿದ್ದೆ ಈ ಊರಲ್ಲಿ ಸರ್. ಇಲ್ಲೇ ಹುಟ್ಟಿದ್ದು? ಹೌದು. ಇದು ಈಗ ದಕ್ಷಿಣ ಕನ್ನಡ ಜಿಲ್ಲೆ, ಓಕೆ, ಬೆಳ್ತಂಗಡಿ ತಾಲೂಕು. ನೇತ್ರಾವತಿ ಹುಟ್ಟುವ ಜಾಗ, ಈ ಊರಲ್ಲಿ ನೇತ್ರಾವತಿ ಹುಟ್ಟುತ್ತೆ. ಎಳನೀರು ಫಾಲ್ಸ್ ಅಂದರೆ ಈ ನೀರನ್ನು ನಾವು ಫಸ್ಟ್ ಮುಟ್ತಾ ಇರೋದು ಈಗ. ಓಕೆ.
ಓ ಎಳ್ನೀರು ಫಾಲ್ಸ್ ಅಂದ್ರೆ ನೇತ್ರಾವತಿ ಉಗಮ ಆಗದ ಇಲ್ಲಿ, ಇಲ್ಲಿಂದ ಧರ್ಮಸ್ಥಳ ಆ ಕಡೆ ಎಲ್ಲ ಇಲ್ಲಿಂದ ಅದು ಹೋಗುತ್ತೆ. ಧರ್ಮಸ್ಥಳಕ್ಕೆ ಹೋಗುತ್ತೆ. Okay. ಇಲ್ಲಿಂದ ಧರ್ಮಸ್ಥಳಕ್ಕೆ 35 ಕಿಲೋಮೀಟರ್ ಶಾರ್ಟ್ ಕಟ್ ಇದೆ ಇಲ್ಲಿ. ಹಿಂಗೆ ವೆಹಿಕಲ್ ಅಲ್ಲೂ ಕೂಡ ಹೋಗ್ಬೋದಾ ಸರ್? ಸರ್ ಜೀಪ್ ಮತ್ತು ಬೈಕ್ ಹೋಗ್ಬೋದು ಈಗ. Okay. ಬೇಸಿಗೆಲಾದ್ರೆ ದೊಡ್ಡ ದೊಡ್ಡ ಕಾರ್ಗಳು ಹೋಗ್ತವೆ, ಚಿಕ್ಕವು ಕಷ್ಟ. ಓಕೆ. ಬೇರೆ ಕಡೆ ನೀವು ಸುತ್ತಿ ಬಳಸಿ ಹೋಗಿದ್ರೆ 103 ಕಿಲೋಮೀಟರ್ ಆಗುತ್ತೆ ಧರ್ಮಸ್ಥಳಕ್ಕೆ. ಓಕೆ. ಇದು ಹೊರನಾಡು ಸಂಸ್ಥೆ ಧರ್ಮಸ್ಥಳ 160 ಕಿಲೋಮೀಟ್ರಿಗೆ ಹೋಗುತ್ತೆ, ಇಲ್ಲಿ 130 ಕಿಲೋಮೀಟರ್ ಆಗುತ್ತೆ. ಓಕೆ. ನೀವು ಹೇಗಿರ್ತೀರ ಸರ್ ಇಲ್ಲಿ? ಫ್ಯಾಮಿಲಿನ ಇರೋದು? ಸರ್ ಈಗ ನಾನು ಒಬ್ಬನೇ ಇದ್ದೇನೆ, ಮಕ್ಕಳೆಲ್ಲ ಬ್ಯಾಂಗ್ಳೂರಲ್ಲಿದ್ದಾರೆ, ವರ್ಕಿಂಗಲ್ಲಿದ್ದಾರೆ. ವರ್ಕಿಂಗಲ್ಲಿದ್ದಾರೆ. ಓಕೆ. ಏನು ತೊಂದರೆ ಇಲ್ಲ, ಆರಾಮಾಗಿ ಒಬ್ಬರೇ ನೀವೇ ಎಲ್ಲ ಕುಕ್ ಮಾಡ್ಕೊಂಡು ನೀವೇ ಒಬ್ಬರೇ ಇರ್ತೀರಾ? ಮಾಡ್ಕೊಳ್ತೀವಿ ಸರ್, ಎಲ್ಲ ಅಭ್ಯಾಸ ಇದೆ, ಮೊದಲಿಂದ ಅಭ್ಯಾಸ ಇದೆ, ಎಲ್ಲ ಮಾಡ್ಕೊಳ್ತೀವಿ. ಓಟೆ ಅಂತ ಹೇಳ್ತಾರೆ, ಇದ್ರ ಇದಕ್ಕಿಂತ ದಪ್ಪ ಇರುತ್ತೆ. ಇದು ಆನೆ ತಿನ್ನುತ್ತೆ ಇದನ್ನ. ಓ ಇಲ್ಲಿ ಆನೆ ಎಲ್ಲ ಬರೋದು? ಬೇಸಿಗೆಯಲ್ಲಿ ಬರುತ್ತೆ ಸರ್, ಸಕಲೇಶ್ಪುರ ಕಡೆ ನೀರಿಲ್ಲ ಅಂದರೆ ಈ ಕಡೆ ಬರ್ತವೆ. ಒಂದು 2 ತಿಂಗಳು ಇದ್ದು ಹೋಗ್ಬಿಟ್ಟು ಇರೋದಿಲ್ಲ, ಮಳೆಗಾಲದಲ್ಲಿ ಇರ್ಲಿಕ್ಕಾಗುತ್ತೆ, ನೀರು ಕುಡಿಲಿಕ್ಕೋಸ್ಕರ ಬರ್ತವೆ ಈ ಕಡೆ. ಓಕೆ. ಇಲ್ಲ ಅಲ್ವಾ? ಹಾಂ. ಸರ್ ಇಲ್ಲೇನಾ ಮೇಲೆ ನೀರು ಕಟ್ಟಿದೆಯಲ್ಲ, ಇದರಲ್ಲಿ ನಿಂತ್ಕೋಬೋದು, ಕೂತ್ಕೋಬೋದು, ಒಳ್ಳೆ ಮಸಾಜ್ ಆಗುತ್ತೆ. ಬಾಡಿ ಮಸಾಜ್ ಹಿಡಿಕೊಂಡು ಹೋಗೋದ ಬೇಡ ಅಂತೀರಾ? ನೋಡಿ ನೀವು ಗೊತ್ತಾಗುತ್ತೆ. ಸರ್ ಸೈಡೆಲ್ಲ ಹೋಗ್ತದೆ, ವಾಟರ್ ಅದು ಫುಲ್ಲು ಕೋಲ್ಡ್ ಇದೆ. ಯಪ್ಪ ದೇವರೇ, ಐಸ್ ವಾಟ್ರಲ್ಲಿ ಮುಳುಗ್ದಂಗೆ ಆಗ್ತಿದೆ ನನಗೆ. ಏನು ಫೋರ್ಸ್ ಇದೆ ಅಂದರೆ ಒಳ್ಳೆ ಮಸಾಲೆ ಹಾಕಿದೆ, ನಿಜವಾಗ್ಲೂ ಮಸ್ತ್ ಮಸಾಲೆ. ಫ್ರೀಸಿಂಗ್ ವಾಟರ್, ನಾನು ಈ ಎಕ್ಸ್ಪೀರಿಯನ್ಸ್ನ ನಮ್ಮ ತುಮಕೂರಲ್ಲಿ ಚಿತ್ರದುರ್ಗದಲ್ಲಿ ಬಿಟ್ಟರೆ ಇಲ್ಲೇ ಮಾಡಿದೆ. ಬ್ರಹ್ಮಾನಂದ ಓಂಕಾರ. ಈ ಅರ್ಲಿ ಮಾರ್ನಿಂಗಲ್ಲಿ ನೇಚರಲ್ಲಿರೋ ಫ್ರೆಶ್ ವಾಟರ್ ಜೊತೆ ಒಳ್ಳೆ ಸ್ನಾನ ಆಯಿತು. ಇಲ್ಲಿ ಏನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಅಲ್ಲಿಂದ ಇಳಿದು ಬಂದು ಉಡನ್ನ ಮೆಟ್ಲು ಥರ ಮಾಡಿದ್ದಾರೆ. ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಬೋದು, ವೈರ್ ಹಾಕಿದ್ದಾರೆ. ಒಂದು ನನ್ನ ಶರ್ಟು ಇಲ್ಲೇ ಹಾಕ್ಬಿಟ್ಟು ಹೋಗಿದೆ. ಒಂದು ಕೊನೆ ವ್ಯೂ ನೋಡ್ಕೊಂಬಿಡೋಣ. ಒಳ್ಳೆ ಮೆಮೊರಿ ಆಯಿತು. ಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟು ತಿಂಡಿ ತಿನ್ಬೇಕಪ್ಪ. ಫುಲ್ಲು ಹೊಟ್ಟೆ ಹಸ್ಬಿಟ್ಟಿದೆ. ನೇತ್ರಾವತಿ ಅಂತ ಒಂದು ಹೋಟೆಲ್ ಇದೆಯಂತೆ, ಅಲ್ಲಿ ವೆಜ್ಜು ಒಳ್ಳೆ ಫುಡ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲೋಗಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನೀವು ಸಿಕ್ಕಿದ್ದು, ಪ್ಲೇಸ್ ತೋರಿಸಿದ್ದು
ಮೇಲ್ಗಡೆ ಆ ಪ್ಲೇಸು ಇಲ್ಲಿ ನೀರಲ್ಲಿ ಆಟ ಆಡ್ಕೊಂಡೇ ಹೋಗಿ ಮಿಸ್ ಮಾಡಬೇಡಿ ಅಂತ ಹೇಳಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ತುಂಬಾ ಥ್ಯಾಂಕ್ಸ್ ಸರ್. ಬನ್ನಿ ಸರ್, ಯಾರನ್ನಾರು ಕಳಿಸಿ ಸರ್. ಖಂಡಿತ ಅದೇ ಕಳ್ಸಿ. ಸರ್. ಇದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸರ್? ನಿಮಗೆ ಬೇಡ ಸರ್, ನಂಗೆ ಯಾವಾಗಲೂ ಏನೋ ತೊಂದರೆ ಇಲ್ಲ, ಇಲ್ಲೇ ಇರ್ತೀನಿ. ಯಾವಾಗಲೂ ಇರ್ತೀನಿ. ಓಕೆ ಸರ್. ಇದು ಟೈಮಿಂಗ್ಸ್ ಏನು ಸರ್ ಇಲ್ಲಿ? ಇಲ್ಲ ಸರ್, ಎಷ್ಟೊತ್ತಿಗೆ ಬಂದರೂ ಇರುತ್ತೆ. ಹೌದಾ? ಹೋಗ್ಲೇಬೇಕಂದ್ರೆ ರಾತ್ರಿ 8 ಗಂಟೆಗೆ ಯಾರು ಕರ್ಕೊಂಡು ಹೋಗ್ತೇನೆ ಬಿಡೋದು. ಓಕೆ. ದೂರದಿಂದ ಬಂದವರಿಗೆ. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಓಕೆ ಓಕೆ, ಇವರಿಂದ ಒಳ್ಳೆ ಪ್ಲೇಸ್ ಕೂಡ ಎಕ್ಸ್ಪ್ಲೋರ್ ಆಯಿತು. ನೆಕ್ಸ್ಟು ಎಲ್ಲೋಗ್ಬೋದು ಅಂತ ನೋಡೋಣ. ಓಕೆ ಗೈಸ್, ಎಳ್ನೀರು ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಸೊ ನೇತ್ರಾವತಿ ಪೀಕ್ ಹತ್ರ ಬಂದರೆ ಅಲ್ಲಿಂದ ಕಂಟಿನ್ಯೂಸ್ ಬೋರ್ಡ್ ಇದೆ ಹೇಗೆ ಬರಬೇಕು ಅಂತ. ಇವನ್ ಗೂಗಲ್ ಮ್ಯಾಪ್ಸ್ ಇರೋದಕ್ಕೆ ಆರಾಮಾಗಿ ಬರ್ಬೋದು. ಇದು ನಮ್ಮ ಎಳ್ನೀರು ಫಾಲ್ಸ್ನ ವ್ಲಾಗ್. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇಲ್ಲೊಂದು ಫಾಲ್ಸ್ ಇದೆ. ಎಲ್ಲ ಕಡೆಯಿಂದ ನೀರವ್ರಿಗೆ ಬರ್ತಾ ಇದೆ. ಆಗ್ತದೆ ಕ್ಲೈಮೇಟ್. ಕೂರ್ಮನ ಫಾಲ್ಸು ನಿಯರ್ ಇದೆ ಅಂತ.